ನಾವು ಊಟ ಮಾಡಿ ಮನೆ ಹೋಗ್ತಾ ಇದೀವಿ ಲೂಸ್ ಪಾನ್ ತಗೊಂಡ. ಅದ್ರ ವ್ಲಾಗ್ ಎಂಡ್ ಮಾಡಕ್ಕೆ ಮೊದಲು ಒಂದು ಮೆಸೇಜ್ ನೆನಪಾಯ್ತಂದ್ರೆ ಅಲ್ಲೆಲ್ಲ ಫುಲ್ ಯುದ್ಧದ ಕಾರ್ಮೋಡ್ ಐತಿ, ಬೇಕಾದಷ್ಟು ಡ್ಯಾಮೇಜ್ ನಡೆದೈತಿ. 1 country versus 12 ಅಂತ ಆಗೈತಿ. ಬಟ್ ನಾವು ಇಂಡಿಯನ್ಸ್ ಈಗ ಇಷ್ಟೊಂದು ಹೋಲಿ ಮಾಡಿದ್ವಿ, ಫ್ಯಾಮಿಲಿ ಜೊತೆ ಆರಾಮಿದ್ದೀವಿ, ಮಕ್ಕೋತಿದ್ದೀವಿ, ಊಟ ಮಾಡ್ತಿದ್ದೀವಿ, ಬರ್ತಿದ್ದೀವಿ ಅಂದ್ರೆ ಇದಕ್ಕೆ ಕಾರಣ ಒಳ್ಳೆ ಪಾರ್ಟಿ ನಮ್ಮನ್ನ ರೂಲ್ ಮಾಡ್ತೈತಂತ ಅರ್ಥ. ಸೊ ಅದಕ್ಕಾಗಿ ಒಳ್ಳೆ ಪಾರ್ಟಿ ಅವರು ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಎಲ್ಲ ಮಿನಿಸ್ಟರ್ಗಳು, ಪ್ರೆಸಿಡೆಂಟ್ ಎಲ್ಲಾರ್ಗು ನಾವ್ ಇಲ್ಲಿಂದ ಅವ್ರಿಗೆ ಜಾಸ್ತಿ ಪವರ್ ಮತ್ತೆ ಒಂದು ಆಯುಷ್ ಆರೋಗ್ಯ ಜಾಸ್ತಿ ಕೊಡ್ಲಿ ಅಂತೇಳಿ ನಾವು ಊಟ ಮಾಡಾದ್ಮೇಲೆ ಅವ್ರಿಗೆ ನೆನ್ಸ್ಕೊತಿದ್ದೆ. ಯಾಕಂದ್ರೆ ನೆನ್ನೆಯಿಂದ ಹೇಳ್ತಿದ್ದೆ ನೋಡಿ, ನೀವು ಹೊಲೆ ಆಡ್ತಿದ್ದೀರಿ, ಲೇಡೀಸ್ ಎಲ್ಲ ಆರಾಮಾಗಿ ಓಡಾಡ್ತಿದ್ದೀರಿ. ಆ ಲೇಡೀಸಿಗೂ ಆಯ್ತು, ಪ್ರತಿಯೊಬ್ಬರಿಗೂ ಆಯ್ತು. ಒಂದು ಭೀತಿ ಅಂದ್ರೆ ಎಲ್ಲಾರ್ಗು ಪ್ರಾಬ್ಲಮ್ ಆಗೈತೆ ಅಂತ ಹೇಳತ್ತಿಲ್ಲ, ಒಂದ್ ಭೀತಿ ಮನಸ್ಸೊಳಗೆ ಇರ್ತತ್ತ. ಹೆಂಗೋ ಏನೋ ನೆಕ್ಸ್ಟ್ ಸುಮ್ನೆ ವಾಪಸ್ ಬರೋನೇನೋ 108 ಕೆಲವೊಬ್ಬರು ಸೇಫ್ ಇದೀವಂತ ಮೆಸೇಜ್ ಕೊಟ್ಟಾರ, ಅದು ಮಾತು ಬೇರೆ. ಆದ್ರೆ ಈಗ ನಾವು ಎಷ್ಟೋ ಏನೋ ಇಲ್ಲ ನಮ್ಮ ಟೆನ್ಷನ್ ಅದರದ್ದು, ಯುದ್ಧ ನಾವು ಮಾಡ್ಬೇಕಾ ಟೆನ್ಷನ್ ಅಂತಂತ ಅಷ್ಟೇನಿಲ್ಲ. ಡೈಲಿನ ನಮ್ಗೆ ಅಷ್ಟೊಂದು ಅವ್ರು ಏನಂತ ಪ್ರೊಟೆಕ್ಟ್ ಮಾಡ್ತಿದ್ರು, ಆಲ್ರೆಡಿ ಮಿಲಿಟ್ರಿ ಐತಂತೇಳಿ. ಸೊ ಆ ಕಾರಣಕ್ಕೆ ನಮ್ಗೆ ಅಷ್ಟೊಂದು ಅದು ಹತ್ತತ್ತಿಲ್ಲ, ಆಗೋದು ಬೇಡ. ನಮ್ದು ಏನೈತಲ್ಲ ಈಗ ಹಿಂಗೆ ನಮ್ದು ಒಂದು ಪರಂಪರೆ ಮತ್ತು ನಮ್ಮ ಕಲ್ಚರ್ ನಮ್ದು, ಅದಕ್ಕೆ ವಿಚಾರ ಮಾಡಿ ವೋಟ್ ಮಾಡ್ರಿ ಪಾರ್ಟಿಗಳಿಗೆ. ನಮ್ದು ಒಂದು ಡಿಫೆನ್ಸ್ ಭಾಳ ಮಹತ್ವ ಆಗ್ತೈತೆ ಆಕ್ಚುಲಿ. ಸೋಲ್ಜರ್ಸ್ ಡಿಫೆನ್ಸ್ ಹೆಂಗಿರ್ತದೆ ಅದ್ರ ಮೇಲಿಂದಾನ ಒಂದು ಗಡಿ ಆಯ್ತು, ಒಂದ್ ದೇಶ ಆಯ್ತು ಉಳಿಯೋದು, ಕಾಪಾಡೋಕ್ಕಾಗೋದು. ರೀಜನಲ್ ಪಾರ್ಟೀಸ್ ಇರ್ತಾವ, ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಅಲ್ಲಿ ಎಲ್ಲಾರು ಅವ್ರವ್ರ ರೀಜನಲ್ ಒಳಗೆ ಅವ್ರವ್ರ ಡೆವಲಪ್ಮೆಂಟ್ ಮಾಡ್ತಿರ್ತಾರ. ಸೆಂಟರ್ನಾಗ ಇದ್ದಿದ್ದು ಸ್ಟೇಟ್ನಾಗ ಇರ್ಬೇಕಂತಿಲ್ಲ, ಸ್ಟೇಟ್ ಇದ್ದಿದ್ದು ನಮ್ದೊಂದು ಏನೇ ಏರಿಯಾ ಗ್ರಾಮದಾಗ ಇರ್ಬೇಕಂತಿಲ್ಲ. ಬಟ್ ಆನ್ ದ ಹೋಲ್ ವಿಚಾರ ಮಾಡಿದಾಗ ದೇಶಕ್ಕೊಂದು ಏನಂತ ರೂಲಿಂಗ್ ಪಾರ್ಟಿ ಇಂಪಾರ್ಟೆಂಟ್ ಆಗ್ತೈತೆ. ಅದಕ್ಕಾಗಿ ಈ ಮೂಮೆಂಟಿಗೆ ನಾವು ಸಲ್ಯೂಟ್ ಮಾಡ್ಲೇಬೇಕು. ಏನ್ ಹೇಳ್ತೀರಿ ನೀವು? ಅಡ್ವೊಕೇಟ್ ಹೇಳ್ರಿ. ಅಡ್ವೊಕೇಟ್ ಅವ್ರು ಮಾತಾಡೋದೇ ಎಷ್ಟು ಪೀಸ್ಫುಲ್ ಆಗಿದೀವಿ ಅಂತ ಅನ್ಕೋಬೇಕು. ಅದಕ್ಕೆ ಹೇಳೋದು, ಅಲ್ಲೆಲ್ಲ ಯುದ್ಧಗಳ ನೋಡ್ರ ಲೇಡೀಸ್, ಅದ್ಯಾವ್ದೋ ಒಂದು ಲೇಡೀಸ್ ಸ್ಕೂಲ್ ಅಂತೆ, ಅದೋ ಗರ್ಲ್ಸ್ ಸ್ಕೂಲ್, ಬರೀ ಗರ್ಲ್ಸ್ ಇದ್ರಂತದ್ರ ವಿದ್ಯಾರ್ಥಿನಿಯರು. ಅದು ಫುಲ್ ಸ್ಕೂಲ್ ಅಂದ್ರೆ ಅವ್ರ ಬೇಕಂತಲ್ಲ, ಮೇಲಿನ ಮಿಸೈಲ್ ಬಿದ್ದಾಗ ಎಲ್ಲ ಏನಾಗ್ತದೆ ಹೇಳಕ್ ಬರಲ್ಲ. ಅಂದ್ರೆ ಅವ್ರ ಹಿತದೃಷ್ಟಿ ನೋಡತ್ತಿಲ್ಲ, ಜಸ್ಟ್ ಸಾಯಿಸ್ಬೇಕಂತ. ಪಾಪ ಎಂತೆಂತ ಕಟ್ಟಡಗಳನ್ನ, ಎಂತೆಂತ ಏರ್ಪೋರ್ಟ್ ಗಳನ್ನ ಹೋಗ್ತಿದಾವಂದ್ರೆ 160 ವಿದ್ಯಾರ್ಥಿನಿಯರು ಮನೆ ಕಟ್ಟಕ್ ಎಷ್ಟು ಪ್ರಾಬ್ಲಮ್ ಆಗ್ತೈತೆ. ಒಂದ್ ಸ್ವಂತ ಮನೆ ಕಟ್ಟಕ್ ಅಂತದ್ರಲ್ಲಿ ಅವರೆಲ್ಲ ಒಂದ್ ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಟಾರ್ಗೆಟ್ ಇಟ್ಕೊಂಡು ಮಾಡ್ತಿದಾರೆ. ಅಂದ್ರೆ ದಿಸ್ ಇಸ್ ವೆರಿ ಮಚ್ ಬ್ಯಾಡ್. ಬ್ಯಾಡ್ ಅಂದ್ರೆ ಬ್ಯಾಡ್. ಅದಕ್ಕೆ ಹೇಳೋದು ನೋಡ್ರಿ, ಅಂತ ಯುದ್ಧಗಳಿಲ್ಲ. ಸೊ ನಾವು ನಮ್ಮಲ್ಲೇ ಯುದ್ಧ ಮಾಡ್ಕೊಂಡ್ರಿ, ಚೆನ್ನಾಗಿರ್ರಿ ಅಂತ ಹೇಳ್ತೀವಿ ಅಷ್ಟೇ. ಯಾಕೆ ಎಲ್ಲಾರು ಚೆನ್ನಾಗಿರ್ರಿ ಅಂತ ಹೇಳ್ತಿದ್ದ ಎಲ್ಲ ಡಿಫ್ರೆನ್ಸ್ಗಳು ಅದು ಇದು ಯಾಕೆ ಆಮೇಲೆ ಯಾಕೆ ಜಗಳ ನೋಡ್ರಿ, ಏನೋ ಅವ್ರ ಲೈಫ್ ಮುಗ್ದೋಗ್ಬಿಡುತ್ತೆ ಅಲ್ಲಿಗೆ. ಹಂಗೇನಿಲ್ಲ, ದೇವ್ರು ನಮ್ಗೆಲ್ಲ ಕೊಟ್ಟಾನೀಗ ನೋಡಿ, ಎಷ್ಟು ಪೀಸ್ಫುಲ್ ಕೊಟ್ಟಾನ. ಫಸ್ಟ್ ಆಫ್ ಆಲ್ ಫಸ್ಟ್ ಪೀಸ್ ಆಗಿ ಹಿಂಗೆ ಆರಾಮಾಗಿ ಓಡಾಡ್ತೀವಿ ಅಂದ್ರೆ ನಮ್ದು ಗಾಡ್ ಗಿಫ್ಟು. ಆಮೇಲೆ ಭಾರತ್ ಮಾತಾ ಕಿ ಜೈ. ನಮ್ಮ ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಅಂತ ಲೇಡೀಸ್ ರೆಸ್ಪೆಕ್ಟ್ ಕೊಟ್ಟಾರ ನಮಗೆ ಮೊದ್ಲ. ಹಂಗಲ್ಲ ಅಂದ್ರೆ ನಾವು ಬ್ಲೆಸ್ಡ್ ಅಂತ. ಯಾಕಂದ್ರೆ ನಮ್ಮಲ್ಲಿ ಇನ್ನೂ ನಾವು ಕಸ್ಟಮ್ಸ್ ಆಯ್ತು, ನಾವು ಅಂದ್ರೆ ಒಂದೇನೋ ಒಂದು ನಮ್ದು ರೀತಿ ಎಲ್ಲಾನು ಫಾಲೋ ಮಾಡ್ತಿದೀವಿ ಅಂತ. ಒಳ್ಳೆ ಮಳೆ ಬೆಳೆ, ಅದಕ್ಕೆ ಹೇಳೋದು ನೆಕ್ಸ್ಟ್ ಜನ್ರೇಷನ್ ಅವ್ರು ಕೂಡ ಎಲ್ಲ ನಾವ್ ಅಲ್ಲೋದ್ವಿ ಇಲ್ಲೋದ್ವಿ ಕೆಲಸ ಮಾಡಿದ್ವಿ, ನಮ್ಗೆ ಮಾಡೋಕ್ಕಾಗಲ್ಲ ಅನ್ಬೇಡ್ರಿ. ಎಲ್ಲ ನಮ್ಮ ಸಂಸ್ಕೃತಿನ ಉಳಿಸ್ರಿ. ನಾವು ಎದಕ್ಕೆ ಮತ್ತೆ ಎಲ್ಲ ದೊಡ್ಡವರೆಲ್ಲ ಮಕ್ಕಳನ್ನ ಕರ್ಕೊಂಡು ಯಾಕೆ ಮಾಡ್ಬೇಕಂದ್ರೆ, ಅದು ಏನೋ ಬೈ ಚಾನ್ಸ್ ಯಾರೋ ಏನೋ ಆಯ್ತಪ್ಪ ನಮ್ಗಂದ್ರು ಕೂಡ ನಿಮ್ಗೆ ಅದು ನೆನಪಿರ್ಬೇಕು. ಹೌದಲ್ಲ, ಹಿಂಗೆ ಮಾಡ್ತಿದ್ರು, ನಾವು ಮಾಡೋಣ ಈ ರೀತಿ. ಅವರು ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದರು ಅದನ್ನು ಒಂದು ಮುಂದುವರಿಸೋಣ ಮುಂದುವರಿಸ್ಬೇಕು ನಮ್ಮ ಈಗಿನ ಜನ್ರೇಷನ್ ಅಂತ. ಹಬ್ಬ ಹರಿದಿನ, ಜಾತ್ರೆ, ಪೂಜೆಗಳು, ಪುನಸ್ಕಾರಗಳು ಮನೆಗೆ ಎಲ್ಲ ಮಾಡಬೇಕು. ಇದರಿಂದ ಭಾಳ ವೈಬ್ಸ್ ಆಯಿತು, ಒಳ್ಳೆ ವೈಬ್ಸ್ ಇರ್ತದೆ ನಮಗೆ ಒಂದು ಒಳ್ಳೆ. ಅದಕ್ಕೆ ನಾವು ಪೀಸ್ಫುಲ್ಲಾಗಿ ಇದ್ದೀವಿ. ಓಕೆ, ಗುಡ್ ನೈಟ್ ಗುಡ್ ನೈಟ್ ಗೈಸ್. ಯಾವ್ದ ಏನೋ ಕ್ಲೋಸಿಂಗ್ ಬರ್ಬೋದು ಅಂತ ವಿಚಾರದಾಗಿದೆ. ಏನೋ ಕ್ಲೋಸ್ ಮನೇನ ಬಂತು, ಕ್ಲೋಸ್ ಮಾಡಕ್ಕೆ ಮೊದಲು ಅಜಯ್ ಧರ್ಮಕ್ಕನವ್ರು ಹೇಳ್ದಂಗೆ ಅಜಯ್ ಧರ್ಮಕ್ಕ ನಾನು ಇಂಡಿಯಾ ಇಸ್ ಅ ಸೇಫೆಸ್ಟ್ ಕಂಟ್ರಿ. ಮತ್ತು ಇಂಡಿಯಾ ಮೇನ್ ಅಂದ್ರೆ ಇಲ್ಲೆಲ್ಲ ಜಾತಿ ಧರ್ಮಗಳು ಎಷ್ಟೋ ಇದ್ರು ಎಲ್ಲರೂ ಒಂದೇ ರೀತಿಯಾಗಿರ್ತೀವಿ. ಮತ್ತು ಇಲ್ಲಿ ಜಲ ನೀರು ಬಹಳ ಉತ್ತಮವಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ, ಪ್ಲಸ್ ಜನ ಚೆನ್ನಾಗಿದ್ದಾರೆ, ಪ್ಲಸ್ ಇಲ್ಲಿ ಇನ್ನೂ ಇರಬೇಕು. ಈ ತರ ನೆಕ್ಸ್ಟ್ ಬರುದಿಲ್ಲ. ಮತ್ತು ಅದು ಅಲ್ಲ, ನಮ್ಮಲ್ಲಿ ಸಂಸ್ಕೃತಿ ಈಗ ನಮ್ಮ ಸಂಸ್ಕೃತಿ, ನಮ್ಮ ದೇವರು, ನಮ್ಮ ಯೋಗ
ನಮ್ಮ ಎಲ್ಲಾ ಸಂಸ್ಕೃತಿಯನ್ನು ಎಲ್ಲ ಫಾರಿನರ್ಸ್ ಅವ್ರ ಇದು ಅಬ್ಸರ್ವ್ ಮಾಡಿ ಅವ್ರಿಗೆ ಚೆನ್ನಾಗಿ ಆಗ್ತದಾರ. ನಮ್ ಇಂಡಿಯಾದವ್ರ ಯೋಗ ಮತ್ತೆ ಇಲ್ಲಿ ನಮ್ದೆಲ್ಲ ಜ್ಞಾನ ಪಾಲಿಟಿಕ್ಸ್ ಮಾಡ್ಕೊತ ಏನು ನಮ್ಮಲ್ಲಿ ಏನು ಒಬ್ಬ ಕಾಲ್ ಜಗ್ಗುದ ಒಂದು ಕೆಲಸ ಮಾಡ್ತಾರ ಬಿಡ್ತಾಗ ಏನ್ ಅವ್ರು ನಾವು ಮುಂದೆ ಹೋದ್ರೆ ನಾವು ಅವ್ರ ಫಾಲೋ ಮಾಡ್ಬೇಕು ಅನ್ನಂಗಿಲ್ಲ. ಅವ್ರ ಮುಂದೆ ಹೋದ್ರೆ ಕಾಲ್ ಜಗ್ಗುದ. ಎಲ್ಲಾಗಿಂತ ಹೆಚ್ಚಾಗಿ ನಾವು ಕರ್ನಾಟಕದವರು ಬಹಳ ಹೃದಯ ಕರ್ನಾಟಕ ಅದ್ರಾಗ ಎಸ್ಪೆಷಲಿ ನಮ್ ಸೈಡ್ ಅಂತ ಬಹಳ ಚೆನ್ನಾಗಿ ಇದಿರ್ತದೆ. ಯಾವ ಪಿಕ್ಚರ್ ಇತ್ತು ನೋಡಿ ಕರ್ನಾಟಕ ಅಂದ್ವಿ ನೋಡ್ರಿ ನಮ್ಮಲ್ಲಿ ಅವರಲ್ಲೇ ಈ ಒಂದ್ ಸಣ್ಣ ಇದ್ರಲ್ಲೇ ಇವನು ಅಂತ ಹೇಳಾಗ್ತದ ಯಾವ್ದು ಪಿಕ್ಚರ್ ನೋಡ್ರಿ ನಮ್ಗೆ ಈ ಸೈಡ್ ಓಡ್ದ ಪಿಕ್ಚರ್ಗಳೆಲ್ಲ ಆ ಕಡೆ ಮತ್ತೆ ಜಗಳಕ್ಕೆ ಹೋಗತ್ತೆ. ನಮ್ ನಾಯಿಗಳು ಬಂದ್ವಿ ಈಗ ಊಟಕ್ಕೆ ಹಾಕ್ಬೇಕು ನೋಡ್ರಿ. ಬಾಟ್ಲಿ ತಗೊಳ್ರಿ. ಇನ್ನೊಂದ್ ಸ್ವಲ್ಪ ತಂದಿದ್ಲ ಎಲ್ಲಿ ಎಲ್ಲ ತಂದಿದ್ಲ ಬೇಡ ತಂದಿದ್ದ ಕಟ್ರ ನೀನ್ ಹಚ್ಚೋರು ದೀಪಕ್ ಬಂದಾನಂತ ಅಲ್ಲ ಆ ಕಡೆ ಒಳಗ ಇದ್ರೊಳಗ ಕಾಣಿಸ್ಲ ಏನ್ ಮಾಡಿದ್ರು ಕಡೆಯಲ್ಲಿ ಇಷ್ಟ ಜನ ಹೋಗ್ತಿದ್ದೇವೆ ಅಂದ್ರೆ ಯಾರು ಕಾಣಿಸ್ತಿಲ್ಲ ಇದ್ರಾಗ ನಮ್ಗೆ. ನೋಡಿ ಹೆಂಗ್ ಹೇಳ್ತಾರಂತ. ಇಲ್ಲಿ ಮುಂದ್ ಬರ್ರಿ ಲೈಟಿಗೆ ಏನ್ ಕಥೆನ ಬೇರೆ ಮಾಡ್ತಿರ್ತ ಅನ್ಕೊಂತಂಗೆ ನೋಡಿ ಕಾಣಿಸ್ತದ. ನಾವ್ ಮುಂದಿನವ್ರು ಕಾಣಿಸತ್ತೇವೆ ಹಿಂದೆ ನೀವು ಕಾಣಿಸತ್ತದ. ಅಂಬಿಕಾ ಚಳಿತಾಳನು ಅಂಬಿಕಾ ಡಿಬಾಸ್ ಹಾಡು ಹೆಂಗ್ ಬರ್ತಾವ ನೋಡಿ ಸುಮ್ಮನೆ. ಈಗ ಕಾಣಿಸತ್ತಾರ ನೋಡ್ರಿ ಅವ ಇಷ್ಟ ಮೆಹನತ್ ಮಾಡ್ಸ ಅವಾಗೆ ಮಾಡ್ಲಿಲ್ಲ ಹಾಡಾಡುವಾಗ ಈಗ ಹಾಕ್ಸದ್ರ ಹಿಂಗ ಅವ್ರ ನೋಡ್ತಿರ್ರಿ ಪ್ರೇಕ್ಷಕರು ನೋಡ್ರಿ ಹೆಂಗ್ ಮಾಡ್ತಾರಂತ. ನಮಗೇನು ಭಯ ಇಲ್ಲ. ನಾವು ಜೂಲಿನ್ ಬಿಟ್ಟು ಬಂದೇವಿ ಅದಕ್ಕೆ ಮನೆ ಕಡೆ. ಮನೇನ ಮತ್ತೆ ಅಪ್ಪನಿಬ್ರು ಕಾಯ್ತಾವ. ಜೂಲಿ ನ್ಯೂ ಲೈಫ್ ಅಂತ ಹೇಳಾರ ಸರ್. ನಮಗೂ ನ್ಯೂ ಲೈಫ್ ಕೊಡ್ತಾಳ ಜೂಲಿ. ಅವ ಬ್ಲೆಸ್ಸಿಂಗ್ಸ್ ಮಾಡ್ತಾಳ ಜೂಲಿ ನಮಗೆ. ಇದ ಚಲೋ ಐತ ನಡಿ ಸುಮ್ನೆ ಹೋಗ್ತೀರಿ. ಮಳೆಗ್ ಹೋಗಿದ್ರಿ ಬಿಸ್ಲಾಗ ಹೋಗ್ರಿ. ನಡಿ 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 ಇಲ್ಲೇ ಹೋಗ ನಡಿ. ವಿಲೇಜ್ ನೋಡತ್ತಲ್ಲ ಅಲ್ಲಿ ವಿಲೇಜ್ ಅಲ್ಲ ಹಾಕಿದೆ ಯಾವ್ದು ಇದೆ ಗಾರ್ಡನ್ ಕೋಟ್ ಅಲ್ಲೆಲ್ಲ ಇಲ್ಲೆಲ್ಲ ಐತದ. ಗಾರ್ಡನ್ ಕೋಟ್ ಅಂದ್ರೆ ಹೋಗುವಾಗ ಬರ್ತೈತೆ ಆ ಕಡೆ. ಗಾರ್ಡನ್ ಕೋಟ್ ಆ ಕಡೆ ಐತ. ಅದೇ ನಾವು ಹೋಗಿವಿ ಇಲ್ಲೇ ಜಾಸ್ತಿ ಹೋಗೋದಿವ್ರಿ. ಜಾತ್ರಾ ಚಲೋ ಐತ ಅಂತೇಳಿ ಇವರೆಲ್ಲ ಕಮಿಟಿ ಅವ್ರು. ಒಂದ್ ವಿಡಿಯೋನೇ ಹಿಡಿಯೋದಿಲ್ಲ ನಾವು ಕೊಡೋವರೆಗೆ. ಅವ್ರು ಎದಕ್ಕೆ ಬರ್ತಾರ ನೋಡ್ರಿ. ನಾವು ನಮ್ಮಿದ್ರಾಗ ಬಂದಿರ್ತೀವಿ. ನಾವು ನಮ್ಗಾಗ ಬಂದಿರ್ತೀವಿ ಇನ್ನೊಬ್ರಿಗೆ ಬರಲ್ಲ. ನಾವು ನಮ್ದ್ರಾಗ ಬಂದು ನಮ್ದು ಹಿಂಗ ಹೋಗ್ತಾ ನಡ್ಕೊಂತ ಹೋಗಿ ತೋರಿಸ್ತೀವಿ ಎಷ್ಟು ಲೈಟಿಂಗ್ ಎಲ್ಲ ಬಂದಂಗ ಅನ್ಸದತ್ ಅಂತೇಳಿ. ಇವಾಗ ನೋಡ್ರಿ ಒಳಗ್ ಬರ್ತಿದ್ದೇವೆ. ಎಷ್ಟೋ ಸಲ ಇಲ್ಲ ಬಂದಾರ. 4ನೇ ಸಲ ನಾವು ಬರೋದು. ಇದು 4ನೇ ಸಲ ಇಲ್ಲ ನೋಡ್ರಿ ಇದೇ ಸ್ಪಾಟ್ ಇಲ್ಲ ಎಂಟ್ರೆನ್ಸ್ ಗೆ ಹಿಂಗ ವೈಬ್ ಐತೆ. ಹಿಂಗ್ ವೈಬ್ ಇತ್ತಂದ್ರೆ ಊಟ ಮಾಡ್ಬೇಕು ಅನಿಸ್ತೈತೆ. ತಿನ್ನಕ್ ಕೊಡತ್ತಿಲ್ಲ ಇವತ್ತು. ಎಗ್ ಐತಂತ ನಾವ್ ಎಗ್ ಇದು ನೇಮ್ ಆಫ್ ದಿ ಹೇಳ್ಬೇಕಲ್ಲ ಪ್ಲೇಸ್. ಜಾತ್ರಾ ಸ್ಪೆಷಲ್ ಜಾತ್ರಾ ವಿಶಾಲ್ ಕಂಟ್ರಿ ಸೈಡ್ ವೆಜ್ ನಾನ್ ವೆಜ್ ಎರಡು ಅದಾವಂತ. ಜಾತ್ರಾ ಒನ್ ಆಫ್ ದಿ ಸ್ಪೇಷಿಯಸ್ ಇದೆ. ಮಳೆ ಬಂದಿತ್ತು ಇವತ್ತು ಮಳೆ ಇಲ್ಲ ಚಲೋ ಅಲ್ಲ. ಒನ್ ಆಫ್ ದಿ ಸ್ಪೇಷಿಯಸ್ ಇದೆ. ಒಂದು ಎಟ್ ಎ ಟೈಮ್ ಅದೆಲ್ಲ ಏನಷ್ಟು ಹೇಳಕ್ ಸ್ಮಾರ್ಟ್ ಅಂತಿದ್ದು ಜಿಮ್ಮೆ ಅಲ್ಲ ಸ್ಮಾರ್ಟ್ ಇದು. ಇಲ್ಲಿ ಎಲ್ಲ ಹೋಯ್ತು ಕ್ಯಾಮ್ರಾ ಕಣ್ಣಿಗೆ ಕಾಣುವಲ್ಲ. ನಿನ್ನ ಅದೆಲ್ಲ ನಮ್ ಡಾಗ್ಸ್ ಸ್ಮೆಲ್ ತಗೊಳತ್ತದ ನಮಗೆ ನೋಡಿ. ಓಡಿ ಬಂತದು ಹುಲಿ ಬಂದಂಗೆ. ಸ್ಮಾರ್ಟಿ ಬಾಯ್ ಬಾಯ್. ನಾವು ಹೋಗ್ತಿದ್ದೇವೆ ಒಳಗೆ ನೋಡ್ರಿ ಎಂಟ್ರಿ ಆಗ್ತಿದ್ದೇವೆ ನಾವು. ಹೋಗಾಗ ನಡ್ಕೊಂತ ಹೋಗೋ ತೋರಿಸ್ತೇವೆ ಒಂದ್ಸಲ. ನಾವು ಮೇಲೆ ಯಾಕೆ ನಿಂತಲು ಬಾ ಮೇಲೆ ಫ್ಯಾಮಿಲಿ ಅಲ್ಲ ಅಂತ. ಅಲ್ಲಿ ಅಲ್ಲಿ ಆರ್ಡರ್ ಅಲ್ಲಿ ಬರೀ ಖಾಲಿ ಐತೆ. ಆರ್ಡರ್ ಐತೆ ಖಾಲಿ ಐತೆ. ಹುಡುಕಿ 10 years ಲೇಟರ್ ಬಂದ್ರೆ ಆ ಕಡೆನೇ ಬಂದ. और मैं सर मैं जब भी टीचर का एग्जाम अभी जो ये
ಇವ್ರು ವಾಕ್ ಮಾಡೋದಿಲ್ಲ ಅಂತೇಳಿ ಎಲ್ಲ ರೌಂಡ್ ಓಡಿಸಿಸಿ ಇಲ್ಲಿ ಮತ್ತೆ ಅಲ್ಲಿ ಎಲ್ಲ 10 years later ಈ ಟೇಬಲ್ ಬಂದೇವ್ ನೋಡ್ರಿ. ಅದು 3 ನಂಬರ್ ಟೇಬಲ್ ಬಂದಾರಿ. 3 ನಂಬರ್ ನೋಡ್ರಿ ಇಲ್ಲಿ ಏನ್ ಹೇಳ್ತಿರೋದಕ್ಕೆ. ಯಾಕೆ ಹಿಂಗ್ ಮಾಡ್ತೀರಿ ನೀವ್ ಯಾಕೆ ಹಿಂಗ್ ಮಾಡ್ತೀರಿ? 1 ನಂಬರ್ಗೆ ಹೋಗ್ತಿದ್ದಾರೆ ಮತ್ತೆ ಈಗ 2 ಕೊಡ್ರಿ 3ಗೆ ಯಾಕೆ ಕೊಡ್ತಿದಾರ ಅರ್ಥ ಆಗೋರು ನನಗೆ. ಮತ್ತೆ ಕುರ್ಚಿ ಅದ್ಲ ಬದ್ಲಿ ಮಾಡ್ಕೊಳತ್ತಾರ ನೋಡ್ರಿ ಇವರು. ಒಳ್ಳೇದಾಯ್ತಿಲ್ಲ ನಿಮ್ಮ ಬರ್ಕೇಶ್ ಬಾಜಾನೆ ಹೋಗೋದಿತ್ತು. ಸುಮ್ನೆ ನೀನ್ ಡೈರೆಕ್ಟ್ ಆಗಿ ಹೋಗಿ ಕೂಡ್ಲಿಲ್ಲ ಸುಮ್ನ ಕಡೆ ನಮ್ಗೆ ತಲೆ ಆಗ್ತಿರ್ತೀವ ನೀನು. 2 ನೆನೆ ಚಂದ್ರಗ್ರಹಣ ಆಗೈತೆ ಅದಕ್ಕೆ 2ನೇ ನಂಬರಿಗೆ ಬಂದ್ ಕೂತಾರ. ಯಾಕೆ ನಾನು ಅಲ್ಲಿ ಬರಲ್ಲ ನನಗೆ. ನಾ ಇಲ್ಲಿ ಕೂತ್ಬಿಟ್ಟೆ ನಾ ಬರಲ್ಲ ಎಲೆಗಡೆ. ನಮ್ಗೆ ಎನರ್ಜಿ ಇಲ್ಲ ನಡೆಯಕ್ ಬರಲ್ಲ ಅಂದವ್ರು ಇಷ್ಟ ಮಾಡ್ತಿದಾರೆ. ಇನ್ನ ಇದ್ದಿದ್ರೆ ಏನ್ ಮಾಡ್ಬೇಕು? ಒಂದ್ ಎಟರ್ನಿಟಿ ಲೇಟರ್ ಏನ್ ತಿಂತೀವಿ ನೋಡ್ರಿ ಇವಾಗ. ಸೆನ್ಸಿಟಿವ್ ಪೇಪರ್ ನಾವ್ ಮರ್ತೇ ಬಿಟ್ಟಿವಿ ಅದನ್ನ. ಬಂತು ಬರೀ ಎಗ್ ಅಷ್ಟೇ ತಿನ್ನಕ್ ಪರ್ಮಿಷನ್ ಕೊಡಿ. ಏನೋ ಫಿಶ್ಗೆಲ್ಲ ಬೇರೆ ಕಡೆ ಎಲ್ಲ ಕರ್ಕೊಂಡ್ ನಾವೇನು ಹಂಗ್ ತಿಂತೇವೆ ಅಂತ ಹೇಳಿಲ್ಲ ನೋಡಿ. ನಾವು ಡೈಟಿಂಗ್ ಮಾಡಿ ಕರೆಕ್ಟ್ ಇದೆ. ಬೇರೆ ಬೇರೆ ಕಡೆ ಬೇರೆ ವೆರೈಟಿ ತಿನ್ಬೇಕು. ಅದು ಫಿಶ್ ಅಂದ್ರೆ ಅದು ಅದೇ ಮಾಡ್ತಾರ. ಆಯ್ತು ಕಾನ್ವರ್ಸೇಷನ್ ಜಾಸ್ತಿ ಹೇಳಿ ಇನ್ನೊಂದ್ಸಲ ಹೇಳ್ಬೇಕಂಡ್ ನೋಡು. ಈಗ ಆಯ್ತು ಆಗಲೇ ಫ್ಲಾಶ್ ಆಫ್ ಆಗಿತ್ತ ನೋಡ್ರಿ. ಆಕ್ಚುಲಿ ಹೇಳಿ ಬಂದದ್ದು ಇನ್ನೊಂದ್ ಕಡೆ ಎಲ್ಲ ಫಿಶ್ ತಿನ್ನಕ್ ಹೋಗೋಣ ಅಂತೇಳ ಅದು ಬೇರೆ ಮಾತು. ನಾವು ಕರೆಕ್ಟ್ ಆಗಿದ್ದೇವೆ ಹಂಗನೇ ಇದೆ. ಡೈಟಿಂಗ್ ಇಟ್ಟಿಂಗ್ ಬರೋಬರ್ ಐತಿ ನಮ್ಗೆ. ಈಗ ಯಾಕೆ ಬಂದೇವಿ ಇವತ್ತಂತ ಪ್ರಶ್ನೆ ಬಂದಿದೆ ಟೇಬಲ್ ಮೇಲೆ. ನಾವು ಫ್ರೀ ಏನೋ ಒಂದು ಕೊಡ್ತಿದ್ದೇವೆ. ಅದು ಆಮೇಲೆ ಪೋಸ್ಟ್ ವುಮೆನ್ಸ್ ಡೇಗೆ ನಾವು ಕೊಡ್ತೇವೆ ಅಂತೇಳಿ ಅದಕ್ಕೆ ಫಿಶ್ ತಿನ್ನಕ್ಕೆ ಹೋದಾಗ ಕೊಡ್ತೇವೆ ಅಂತೇಳಿ. ಇದು ಪ್ರೀದು ಸುಮ್ಮನೆ ಹಂಗೆ ಹೋಲಿ ಆದ್ಮೇಲೆ ಬರ್ಬೇಕಂತ ಏನೋ ಒಟ್ಟು ಮಾತಾಡಿದ್ವಿ ಅವತ್ತು. ಕೆಲವೊಬ್ರು ಬರಲಿಲ್ಲ, ಕೆಲವೊಬ್ರು ನಾವೇ ಬಂದ್ವಿ. ನಾವಂತ ಬಂದೇ ಬಿಡ್ತೀವಿ, ಯಾರು ಬರಲಿ ಬಿಡಲಿ. ಅದಕ್ಕೆ ಹೋಲಿ ಆಡಿ ಎಲ್ಲ ಎಂಜಾಯ್ ಮಾಡಾದ್ಮೇಲಿಂದ ಇವತ್ತು ಬಂದೀವಿ. ಆಮೇಲೆ ಏನೋ ಒಂದು ಟಾಪಿಕ್ಸನ್ನು ಮಾತಾಡೋಕ್ಕಂತ. ಸಕ್ಸಸ್ ಪಾರ್ಟಿ ಅಲ್ಲ, ಇನ್ನು ಪ್ರೀ ಸಕ್ಸಸ್ ಪಾರ್ಟಿ ಅಂತ ಅನ್ಕೋರಿ. ಮಂಚ ಸೂಪ್ ತಗೊಂಡೆ ಪೂರ್ತಿ ಖಾರ ಖಾರ ಬೇಕು ಖಾರ ಅಂತಂದ್ರಂತ. ಬಾಜಿಗೆ ಹೇಳಿದ್ ನಾವ್ ಮಂಚ ಸೂಪ್ ಎಲ್ಲ ಸುಮ್ಮನೆ ಒಂದು ಅಂದಾಜು ಮೇಲೆ ಏನೋ ಡಿಸ್ಕಸ್ ಮಾಡಿ ಅದು ಹೇಳಕ್ಕಾಗಲ್ಲ. ಹಿಂಗದಾವ ನೋಡ್ರಿ ವಿಡಿಯೋದ ಏನಂದ್ರೆ ಏನು ಹೇಳಕ್ಕಾಗಲ್ಲ. ಸುಮ್ಮನೆ ನಾವು ಹೇಳ್ತಿದ್ದೇವೆ ಅಷ್ಟೇ, ಏನು ಹೇಳಕ್ಕಾಗಲ್ಲ. ಅದು ಎಲ್ಲ ಮಾತಾಡ್ತಿದ್ದೇವೆ ನಾವು ಇದ್ರಾಗ, ಹೇಳೋದಿಲ್ಲ ನಾವು. ಕುಲ್ಚಾ ಮತ್ತೆ ಎಗ್ ಬಾಜಿ ಮತ್ತೆ ಅವ್ರಿಗೆ ಅವರು ಇದು ಹೇಳಿದವ್ರು ಏನಂತಾರ ಜೀರಾ ರೈಸ್. ಜೀರಾ ರೈಸ್ ಜೀರಾ ರೈಸ್ದಾಗ ಬಾಜಿ ತಿನ್ಬೋದು. ಜೀರಾ ರೈಸ್ ಇದು ನಾವು ಬಾಜಿ ಬರೀ ಪ್ಲೇನ್ ಮನೆಗಿಂದ ತಿಂದ್ರೆ ಮತ್ತೆ ನಮ್ಮ ಬರೀ ಅನ್ನ ತಿನ್ನೋದಿದ್ರೆ ಗೀ ರೈಸ್ ಹೇಳ್ರಿ ಸುಮ್. ಜೀರಾ ರೈಸ್ ಹೇಳಿ ಚೆನ್ನಾಗಿರ್ತದೆ ನೋಡ್ರಿ. ನಾ ಈ ಟೇಬಲಿಂದ ವಾಕೌಟ್ ಮಾಡಿದ್ರೆ ಇವರ ಕಾರಣ ಅದಕ್ಕೆ ನೋಡ್ರಿ ಹೇಳ್ತಿದ್ದೆ ನಾನು. ಯಾಕೆ ಇವ್ರು ವಾಕೌಟ್ ಮಾಡಂಗೆ ಮಾಡ್ತಿದಾರೆ ನಮ್ಗೆ ಗೊತ್ತಿಲ್ಲ. ಹೊರಗೆ ಸೋಷಲ್ ಮನೆಗೆ ಈ ಥರ ಡಿಸಿಪ್ಲಿನ್ ಅಂತ ಮಾಡ್ತಾ ಹೋಗ್ತೀವಿ. ಡಿಸಿಪ್ಲಿನ್ ಎಲ್ಲಾನು ನಮ್ಮಂಗೆ ನಾವು ಹೇಳಿದಾಗ ಜನರು ಇರಬೇಕಲ್ಲ. ನೋಡ್ತಿದಂಗೆ ಏನ್ ಮಾತಾಡ್ತಾರೆ, ಕಮ್ಮಿ ಮಾಡ್ತಿದ್ದಾರೆ. ಏನು ಬೈಬಲ್ ಬಿಡೋಣ ಜನರಲ್ ಆಗಿರ್ಬೇಕು. ಯಾವುದೇ ಇರಲಿ ಎಲ್ಲಿ ಹೋದ್ರೆ ನಮ್ದು ಕರೆಕ್ಟ್ ಹೋದ್ರೆ ನಾ ಹೆಂಗೆ ಕೇಳ್ಬೇಕು ಅದು ಹೆಂಗೆ ಇರ್ಬೋದು. ಎಲ್ಲ ಕಡೆ ಹೋದ್ರೆ ಎಲ್ಲರೂ ಒಪಿನಿಯನ್ ತೊಗೊಂಡು ನೀವು ತಗೊಂಡಿಲ್ಲ. ಯಾವಾಗ ತಗೊಂಡ್ರಿ ಕೇಳಿ, ಅವ್ರು ಯಾವಾಗ ತಗೊಂಡಿಲ್ಲ. ಇನ್ನೊಬ್ರ ಈಜಿಲಿ ನೋಡಕ್ ಇಷ್ಟು ಬಾಜಿ ಐತಿ. ಪ್ಲೇನ್ ರೈಸ್ ಹೇಳ್ರೆ ಬಾಜಿ ರೆಡಿ. ಮನೆಗೆ ಪ್ಲೇನ್ ರೈಸ್ ತಿನ್ಬೋದಲ್ಲ. ಜೀರಾ ರೈಸ್ ಆದ್ರೆ ಏನ್ ಪ್ರಾಬ್ಲಮ್ ಐತಿ ನಿಮ್ಗೆ? ಬೆಟರ್ ಆಪ್ಷನ್ ಅದು. ನಾ ಹೇಳೋದು ಕರೆಕ್ಟ್ ಅಂತ ಅನ್ಕೋಬೇಕು, ಬಟ್ ಅದಕ್ಕಿಂತ ಬೆಟರ್ ಆಪ್ಷನ್ ಬಂದ್ರು ಕೂಡ ನಾವು ಕಾಂಪ್ರಮೈಸ್ ಆಗ್ಬೇಕು. ಇಷ್ಟೇ ಗೈಸ್, ಜಾಸ್ತಿ ಜಗಳ ಇಲ್ಲ, ಇಷ್ಟೇ ತೋರಿಸ್ತೀವಿ ನಾವು. ಡಿಪಾರ್ಟ್ಮೆಂಟ್ ಡಿಸ್ಕೌಂಟ್ ಇರ್ತೈತಿ ಹೇಳ್ರಿ ಅವ್ರು ಯಾರು ಮಾಡಕ್ರ. ಎಷ್ಟು ಡಿಪಾರ್ಟ್ಮೆಂಟ್ ನೋಡ್ಜಿ ಉಚ್ಚ ಆಯ್ತು. ಡಿಸ್ಕಷನ್ ಆಯ್ತಂದ್ರೆ ಅಪ್ಕಮಿಂಗ್ ಏನೋ ರಿಟೈರ್ಮೆಂಟ್ ಇವ್ರದಾಗ 1 ವರ್ಷ ಆಗತ್ತಂತ ಏನೋ ಒಂದು ಪ್ಲಾನ್ ಮಾಡೀವಿ ಅಷ್ಟೇ, ಮತ್ತೇನಿಲ್ಲ. ಆದ್ರೆ ಇನ್ನ 2-3 ಡಿಸ್ಕಷನ್ ಅಲ್ಲಿ ಹೇಳಕ್ಕಾಗೋದಿಲ್ಲ. ಇದು ಹೇಳ್ಬೋದು, ಅದು ಪಾರ್ಟಿ ಅನೌನ್ಸ್ಮೆಂಟ್ ಏನೋ ಒಂದು ಡಿಸ್ಕಷನ್ ಐತಿ, ಅದೊಂದೇ ಮಾಡೀವಿ ನಾವು. ಅದು ಬಿಟ್ಟು ಏನಿಲ್ಲ. ಅದನ್ನ ಒಂದು ತೋರಿಸ್ತೀವಿ ಯಾರ ಫ್ಯಾಮಿಲಿ ಎಲ್ಲ ಬಂದ್ವಿ ಅಂತಂದ್ರೆ.
ಇವ್ರ ಬಾಟ್ಲ್ ಓಪನ್ ಮಾಡಕ್ ಯಾಕೆ ಇಷ್ಟ ಸರ್ ನೀ ಗ್ಲಾಸ್ ಕೊಟ್ಟಂದ್ರೆ ಇವತ್ತು ಹೊಡೆದ್ ಬಿಡ್ತೀನಿ ನೋಡ ಗ್ಲಾಸ್ ಹೇಳ್ತಿದ್ದೆ ನಾನು ಇಲ್ಲ ಹಂಗೇನಾಗಲ್ಲ ಕಾನ್ಫಿಡೆನ್ಸ್ ಐದು ಹೊಡೆಯಂಗಿಲ್ಲ ಗ್ಲಾಸ್ ಅಂತ ಹಂಗಿದೆ ನಮ್ಮ ಸ್ಟೆಪ್ಸ್ ನಮ್ಗಿಂತ ಜಾಸ್ತಿ ಅವ್ರು ಮಾತಾಡ್ತಿದ್ದ ನಾವೇನೋ ಮಾತಾಡಲಿಲ್ಲ ಇವತ್ತು ಮಾತಾಡ್ಬಿಟ್ಟು ಇನ್ನೇನಿಲ್ಲ ನೋಡಿ ನಾವು ಹೋಗ್ಬೇರೆ ಜೂಲಿ ಮನೆ ಕಾಯ್ತಿದ್ದಾಳೆ ಜೂಲಿ ತಮ್ಮ ಕೆಲಸ ನೀವೆಲ್ಲ ಆಮೇಲೆ ಬಂದಿರಿ ಕತ್ತೆಗಳೆಲ್ಲ ನೀವು ಅಕ್ಕಿ ನೋಡಿ ಇಲ್ಲಿ ಮನೆ ಕಾಯ್ತಿದ್ಲು ಎಲ್ಲಿದ್ರಿ ನೀವು ಗುಮ್ ಕಟ್ಕೊಂಡು ಈಗ ಬಂದಾರ ಜೂಲಮ್ಮ ಜೂಲಮ್ಮ ಅಕ್ಕಿ ಜೂಲಮ್ಮಮ್ಮ ಅಂತಾರೆ ಇವ್ರ ಅಕ್ಕಿ ನೋಡು ಈಗ ಬಂದಿರೋನ್ ಬೈತಿದ್ದಿ ಬೈ ಅವ್ರನ್ನ ಈಗ ಬರ್ತಾರ ನೋಡು ಅಕ್ಕಿ ಇಲ್ಲ ಇದ್ಲು